ಇಲ್ಲ ಆ ಭಯ ಬಿಟ್ಟಿದ ರೀಸನ್ ಏನಂದ್ರೆ ಹಸು. ಮುಂಚೆ ನಾನು ಅಸ್ಟೆಂಟ್ ಆಗಿ ಕೂಡ ವರ್ಕ್ ಮಾಡಿದ್ದೀನಿ. ಸುಮ್ಮನೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತ್ಕೊಳ್ಳೋದ್ರ ನಾನು ಫಸ್ಟ್ ಶುರು ಮಾಡಿದ್ದೆ. ಸರ್ ನಮಸ್ತೆ. ನಮಸ್ತೆ. ಹೆಂಗಿದ್ದೀರಾ? ಜೀವನ ಸೈಕಲ್ ಮೇಲೆ ಹೋಗ್ತಿದೆ. ಸೈಕಲ್ ತುಳಿತಾನೆ ಇದ್ದೀರಾ? ಲಕ್ ಚೇಂಜ್ ಆಗೋ ತನಕ ಸೈಕಲ್ ತುಳಿಲೇಬೇಕು. ಸೊ ಸದ್ಯಕ್ಕೆ ಸೈಕಲ್ ತುಳಿತಾ ಇದ್ದೀನಿ. ಇನ್ನ ಸತ್ಯಂ ಶಿವಂ ಸುಂದರಂ ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಅನ್ನಂಗೆ ಇಲ್ಲ. ಯಾಕೆಂದ್ರೆ 3 ಜನ ಅಣ್ತಂದಿರೋ ಒಳ್ಳೆ ಸೀರಿಯಲ್ಲು, ಒಳ್ಳೆ ಕತೆ, ಒಂಥರ ಆ್ಯಕ್ಟಿಂಗು, ಲವ್ ಸ್ಟೋರಿ, ನಿಮ್ದು ಒಂಥರ ಡಿಫ್ರೆಂಟ್ ಲವ್ ಸ್ಟೋರಿ. ಅದರಲ್ಲಿ ಆ ಪಾತ್ರಕ್ಕೆ ಬರಬೇಕು ಅಂದರೆ ಎಷ್ಟು ಸೈಕಲ್ಸ್ ತುಳಿದಿದ್ದೀರಾ? ನಾನು ಆ ಜಾಗಕ್ಕೆ ಬರೋದಕ್ಕೆ ಮುಂಚೆ ನಾನು ಅಸ್ಟೆಂಟ್ ಆಗಿ ಕೂಡ ವರ್ಕ್ ಮಾಡಿದ್ದೀನಿ. ಅಸ್ಟೆಂಟ್ ಆಗಿ ವರ್ಕ್ ಮಾಡಿ ಅದಕ್ಕೆ ಮುಂಚೆ ಎಲ್ಲ ಟ್ರೈ ಮಾಡ್ತಿದ್ದೆ. ನಾನು ಸಣ್ಣ ಪುಟ್ಟ ಎಲ್ಲ ಟ್ರೈ ಮಾಡಿದೆ, ಹಂಗೂ ಮಾಡಿದೆ. ಜೂನಿಯರ್ ಆರ್ಟಿಸ್ಟಾಗಿ ಕೂಡ ನಾನು ಶುರು ಮಾಡಿದ್ದೆ. ಫಸ್ಟ್ ಜೂನಿಯರ್ ಆರ್ಟಿಸ್ಟಾಗಿ ಸುಮ್ಮನೆ ಬ್ಯಾಕ್ಗ್ರೌಂಡಲ್ಲಿ ನಿಂತ್ಕೊಳ್ಳೋದ್ರ ನಾನು ಫಸ್ಟ್ ಶುರು ಮಾಡಿದ್ದು. ಅದಾದಮೇಲೆ ಹಿಂದೆ ಪಾಸ್ ಆಗೋತರ ಒಂದು ಚಿಕ್ಕ ಡೈಲಾಗಿಂದ ಶುರು ಮಾಡಿದೆ. ಆಮೇಲೆ ನಾಲ್ಕನಿಕೆ ಮಾಡಿದೆ. ನಾಲ್ಕನಿಕೆಯಲ್ಲಿ ಒಂದು 16 ಎಪಿಸೋಡ್ ತನಕ ಮಾಡಿದೆ. ಹೀರೋಗೆ ಫ್ರೆಂಡಾಗಿ ಮಾಡಿದೆ. ಅದಾದಮೇಲೆ ಸರಿ ಇದು ಯಾಕೋ ಸರಿ ಹೋಗ್ತಿಲ್ಲ, ಎಲ್ಲಿ ಟ್ರೈ ಮಾಡಿದ್ರು ಮತ್ತಿರ್ಗ ಫಸ್ಟಿಂದನೇ ಶುರು ಆಗಬೇಕಿತ್ತು. ಮತ್ತೆ ಆಡಿಷನು, ಮತ್ತೆ ಲುಕ್ ಟೆಸ್ಟು, ಮತ್ತಿರ್ಗ ಆಮೇಲೆ ಚಾನಲ್ ಇದು ಮತ್ತೆ ಸೇಮ್ ರೊಟೇಟ್, ಅಲ್ಲಿಂದ ಮತ್ತೆ ಬಿಡಿಸ್ತಾರೆ, ಮತ್ತೆ ಅಲ್ಲಿಂದ ಒಂದೊಂದೇ ಸ್ಟೆಪ್. ಸೊ ಈ ಥರ ಸುಮಾರು ಆಗಿದೆ. ಇದನ್ನೇ ಸೈಕಲ್ ಓದ್ತಿದ್ದು ಅಂತ ಹೇಳಿದ್ದು ನಾನು. ಸೊ ಅದಾದಮೇಲೆ ಇದು ಯಾಕೋ ಸರಿ ಹೋಗ್ತಿಲ್ಲ, ನಾನು ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಬಿಫೋರ್ ಕಿಕ್ ರಿಯಾಲಿಟಿ ಶೋನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ. ಅವ್ರನ್ನೇ ಕೇಳಿದೆ, ಅಣ್ಣ ಈ ಥರ ನಾನು ಮತ್ತಿರ್ಗ ಕೆಲಸ ಯಾಕೋ ಶುರು ಮಾಡ್ದಲ್ಲ ಜರ್ನಿ, ಮತ್ತೆ ಯಾಕೋ ಇದು ಮಾಡಿದೆ ನೀನು ಅಂತಂದರು. ಇಲ್ಲ ನಾನು ಅಂದ್ಕೊಂಡೆ ಫಸ್ಟ್ ಸ್ಟೆಪ್ ಇಟ್ಟಕ್ಕೆ ಇಂಡಸ್ಟ್ರಿಯಲ್ಲಿ ನೆಕ್ಸ್ಟ್ ಹೋಗ್ತಾನೆ ಇರ್ತೀವಿ ಅಂತ ಅಂದ್ಕೊಂಡ್ವಿ. ಬಟ್ ಪ್ರತಿ ಸ್ಟೆಪ್ನು ಮತ್ತೆ ಮೊದಲನೇ ಶುರು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅಣ್ಣ. ಈ ಥರ ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಮತ್ತೆ ನಾನು ಮಾಡೋಕ್ಕೆ ಓಕೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ಸರಿ ಆಯಿತು. ಮತ್ತು ನಾನು ಅಂದರೆ ಈಗ ಇಲ್ಲಿ ಬಂದು ಡ್ರಾಮಾ ಜೂನಿಯರ್ಸ್ ಬಂತಲ್ಲ, ಸೊ ಅದೇ ಥರ ತೆಲುಗುನಲ್ಲಿ ಇದಿದೆ, ನೀನು ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ನೀನು ಮಾಡುವಂತೆ ಅಂತೇಳಿ ಇದು ಮಾಡಿದ್ರು. ಆಗ ಮತ್ತೆ ನನಗೆ ಗೋವಾಗೆ ಹೋಗೋ ಚಾನ್ಸ್ ಬಂತು. ಅಂದರೆ ಗೋವಾಗೆ ಯಾವ ಥರ ಅಂದರೆ ಎಂಜಾಯ್ ಮಾಡೋಕ್ಕಲ್ಲ, ಪಾರ್ಟಿ ಮಾಡೋದಕ್ಕಲ್ಲ, ಅಲ್ಲಿ ಕೆಲಸಕ್ಕೆ ಈವೆಂಟ್ ಇದಕ್ಕೆ ಕೆಲಸಕ್ಕೆ ಬಂತು. ಈವೆಂಟ್ ಮ್ಯಾನೇಜ್ಮೆಂಟ್ ಹೋದೆ, ಕೂತ್ಕೊಂಡು ಊಟ ಮಾಡಿದೆ. ಒಂದು ಕಾಲ್ ಬಂತು, ಈ ಥರ ಸತ್ಯಂ ಸುಂದರಮನ್ಗೆ ಒಂದು ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ಬೇಕಾಗಿದೆ, ಬಂದು ಮಾಡ್ತೀರಾ? ಸರ್ ರೀಪ್ಲೇಸ್ಮೆಂಟ್ ಆದ್ರೂ ಜನಕ್ಕೆ ರೀಪ್ಲೇಸ್ಮೆಂಟ್ ಅಂತ ಕೊನೆವರೆಗೂ ಉಳಿಲೇ ಇಲ್ಲ. ಯಾಕೆಂದ್ರೆ ಆ ಲೆವೆಲ್ಗೆ ನಿಮ್ಗೆ ಒಂದು ಫ್ಯಾನ್ ಬೇಸ್ ಆಗ್ಲಿ, ಒಂದು ಲವ್ ಆಗ್ಲಿ, ಜನರ ಪ್ರೀತಿ ಯಾವ ರೀತಿ ಸಿಕ್ತು, ಅದಕ್ಕೆ ಕಾರಣ ಏನು ಸರ್? ರೀಸನ್ ಹೇಳ್ತೀನಿ ಏನು ಅಂತ ಅಂದ್ಬಿಟ್ಟು ಹೋದೆ. ಅಲ್ಲಿ ಕುತ್ಕೊಂಡು ಊಟ ಮಾಡ್ದಂಗೆ ಫೋಟೋಸ್ ಕಳಿಸಂದ್ರು. ಫೋಟೋಸ್ ಕಳಿಸಿದಟ್ಟಿಗೆ ಅವ್ರು ಹೇಳಿದ್ರು ಕಾಲ್ ಮಾಡ್ತೀವಿ, ಚಾನಲ್ ಕಳಿಸಿದ್ವಿ ಫೋಟೋ ಕಾಲ್ ಮಾಡ್ತೀವಿ ಅಂತ. ನಾನು ಊಟ ಸರಿ, ಇದು ನನಗೆ ಅಭ್ಯಾಸ ಆಗೋಗಿತ್ತು, ಫೋಟೋಸ್ ಕಳಿಸೋದು, ಇವಾಗ ಆಡಿಷನ್ ಕೊಡೋದು, ಲುಕ್ ಟೆಸ್ಟ್ ಕೊಡೋದು. ಸೊ ಲುಕ್ ಟೆಸ್ಟ್ ಕೊಡೋದು ಈ ಥರ ನನಗೆ ಅಭ್ಯಾಸ ಆಗೋಗಿತ್ತಲ್ಲ. ಇದೇ ರೂಟೀನ್ ಆದಮೇಲೆ ನಾನು ಅದನ್ನು ಲೆಕ್ಕಕ್ಕೆ ಹಾಕೊಂಡಿಲ್ಲ, ಬರಲ್ಲ ಸರಿ ಆಯಿತು ನೋಡೋಣ, ಅದೃಷ್ಟ ಇದ್ದರೆ ಬರುತ್ತೆ ಅಂದ್ಕೊಂಡು ನಾನು ಸುಮ್ಮನೆ ಆಗೋದೆ. ಹೋಗಿ ಊಟ ಮಾಡಿ ಕೈ ತೊಳೆದೆ, ಫೋನ್ ಬಂತು, ಹೊಟ್ಟು ಬನ್ನಿ ಅಂತ. ನಾನು ಹೇಳಿದ ಒಂದೇ ಮಾತು ಮ್ಯಾನೇಜರ್ಗೆ, ಸರ್ ನಾನಿಲ್ಲಿ ಸಂಬಳಕ್ಕೋಸ್ಕರ ಬಂದಿನಿ, ಆಮೇಲೆ ಅಲ್ಲೂ ಇಲ್ದಿರಂಗೆ ಆಗುತ್ತೆ, ಕನ್ಫರ್ಮ್ ಮಾಡಿ. ಇಲ್ಲ ಹೊಡ್ ಬಾ ಡೈರೆಕ್ಟ್ರ್ ಓಕೆ ಏನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಓದಟ್ಕೆ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಸೀದಾ ಹೋಗೋದಕ್ಕೆ ನನಗೆ ಡೈರೆಕ್ಟರ್ ನಂಗೆ ಶಾರ್ಟ್ ಕೊಟ್ಬಿಟ್ಟು ನಂಗೆ ಕೈ ಕಾಲ ನಡ್ಕ ಅಂದರೆ ಓದಟ್ಕೆ ನಾನು ಏನಂತಾರೆ ಹೋಗಿ ನನಗೆ ಡೈರೆಕ್ಟ್ ಚಾನ್ಸ್ ಬರ್ತಾನೆ ನಾನು ಕನ್ಸಲ್ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ನನ್ನ ಲೈಫಲ್ಲಿ ಫಸ್ಟ್ ಟೈಮು. ಹೋಗಿ ಕುತ್ಕೊಂಡೆ, ಫಸ್ಟ್ ಶಾರ್ಟ್ ತೆಗೆದ್ರು, ಬಂದರು. ನನಗೆ ಡೈರೆಕ್ಟ್ರ್ ಬಂದು ಹೇಳಿದ್ರು, ನೋಡ್ಚಿನ ನೀನು ಬಂದಿರೋ ರೀಸನ್ನೇ ಬೇರೆ, ಯಾವ ಕಾರಣಕ್ಕೆ ಮುಂಚೆ ಇದನ್ನು ಹೋದ ಏನು ಅಂತ ಪ್ರೊಡಕ್ಷನ್ ಅಂತ ಕೇಳೋದು ಹೇಳಂಗಿಲ್ಲ. ಯಾವ ಕಾರಣಕ್ಕೆ ಹೋದ ಅಂತ ನೀನು ಅವ್ರನ್ನ ಕೇಳು, ಟೆಕ್ನಿಷಿಯನ್ ಹೇಳ್ತಾರೆ. ನೀನು ಯಾವ ಕಾರಣಕ್ಕೋಸ್ಕರ ನೀನು ಬಂದಿಯಾ ಅಂತ ತಿಳ್ಕೊ, ಬಟ್ ನನ್ನ ಹೆಸರು ಮೇಲಿಂದ ನೀನು ಬಂದಿದ್ಯಾ ಅಂತ ದಿಲೀಪ್ ಸರು ನನ್ನ ಕರೆದು ಹೇಳಿದ್ರು. ಓಕೆ, ನನ್ನ ಮೇಲೆ ಒಬ್ಬರು ನಂಬಿಕೆ ಇಟ್ಟು ಇಷ್ಟು ಡೀಪಲ್ಲಿ ಕೊಟ್ಟವ್ರೆ ಅಂತ ಹೇಳಿ ಆ ಕ್ಯಾರೆಕ್ಟರ್ನ ಫಸ್ಟ್ ಸ್ಟಾರ್ಟಿಂಗಲ್ಲಿ ಭಯದಲ್ಲಿ ಮಾಡ್ತಿದ್ದೆ. ಅದಾದಮೇಲೆ ಭಯ ಬಿಟ್ಟೆ. ಇಲ್ಲ, ಆ ಭಯ ಬಿಟ್ಟಿದ್ದ ರೀಸನ್ ಏನಂದರೆ ಹಸು. ಈಗ ಹಸ್ವಿದ್ದವನಿಗೆ ಅಲ್ಸಿದನ ಕೊಟ್ಟರು ಮುಷ್ಟನ ಥರ ತಿಂತಾನೆ ಅಲ್ವಾ? ಸೊ ಹಾಗೇನೆ ನನಗೆ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ಅಂದ್ರೂ ನನಗೆ ಹೆಸರು ಉಳಿಸ್ಕೊಳ್ಳೋಕ್ಕೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ನನಗೆ ಆ ಜಾಗಕ್ಕೆ ನಾನು ಜೀವ ತುಂಬಬೇಕು ಅಂತ ಹೇಳಿ ದಿನ ರಾತ್ರಿ ಮಿರರ್ ಮುಂದೆ ನಿಂತ್ಕೊಂಡು ಆ ಕ್ಯಾರೆಕ್ಟರ್ಗೋಸ್ಕರ ಇಲ್ಲ ಹಿಂಗೆ ಮಾಡ್ಬೇಕು, ಇಲ್ಲ ಹಿಂಗೆ ಮಾಡಿ ಸರಿ ಆಗಲ್ಲ ಹಿಂಗೆ ಅಂತೇಳಿ ಕೊನೆಗೆ ಆ ಕ್ಯಾರೆಕ್ಟ್ರು ಹೈಲೈಟ್ ಆಯಿತು. ಸತ್ಯಂ ಸುಂದರಮಲ್ಲಿ ಹೇಗಾಯಿತು ಅಂದರೆ ಸತ್ಯಂ ಕ್ಯಾರೆಕ್ಟ್ರು ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಯ್ತು ಜನಕ್ಕೆ. ಆ ಲವ್ ಸ್ಟೋರಿ ಕೂಡ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಯಿತು. ಸ್ಟಾರ್ ಸುವರ್ಣದಲ್ಲಿ 6.5 ಸ್ಲಾಟಲ್ಲಿ ಆ ಸೀರಿಯಲ್ಲು ಟಾಪ್ ನಂಬರ್ 1 ಬಂತು. ನಂಗೆ ಅದೊಂದು ಖುಷಿ ಇದೆ, ಆ ಕ್ಯಾರೆಕ್ಟ್ರು ನಂಬರ್ 1 ಬಂದಿದ್ದಕ್ಕೋಸ್ಕರ. ಸೊ ಈ ತರ ಸತ್ಯಂ ಸುಂದರಂ ಕ್ಯಾರೆಕ್ಟರ್ ಹೀರೋ ಬ್ರದರ್ ಆಗಿ ಸ್ಟಾರ್ಟ್ ಆಯ್ತು ಜರ್ನಿ. ವಿಲನ್ ಆಗಿ ಹೆಂಗೆ ತಿರುವು ಹಾಕೊಂಡ್ಬಿಡ್ತು? ವಿಲನ್ ಆಗಿ ಹೇಗೆ ಅಂತ ನಮ್ಮನೆ ಯುವರಾಣಿಯಲ್ಲಿ ವಿಲನ್ ಆಗಿ ಹೇಗೆ ಅಂತಂದ್ರೆ, ಈ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ನನಗೆ ಕಾಲ್ ಬಂತು, ಈ ತರ ನಮ್ಮನೆ ಯುವರಾಣಿಯಲ್ಲಿ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಇದೆ, ಬಂದ್ ಮಾಡ್ತೀರಾ ಅಂತ.
ಓಕೆ, ನನಗೆ ಅವಾಗಿದ್ದು ಏನು ಥಾಟು ಅಂತಂದ್ರೆ ಈಗಲೂ ಅದೇ ಥಾಟು, ಸಿಕ್ಕಿದೆಲ್ಲ ಕ್ಯಾರೆಕ್ಟ್ರು ಮಾಡಬೇಕು, ಬಟ್ ಆ್ಯಕ್ಟಿಂಗ್ ಸ್ಪೇಸ್ ಇರ್ಬೇಕು ನನಗೆ ಅಷ್ಟೇ ಅಲ್ಲಿ. ಸೊ ನನಗೆ ಓಕೆ ಕರೆದಾಗ ಹೋದೆ, ಫ್ರೆಂಡ್ ರೋಲು, ಅಲ್ಲೂ ಫಸ್ಟ್ ಆಡಿಷನ್ ಕೊಟ್ಟೆ. ಗಿರೀಶ್ ಸರ್ ಅಂತಿದ್ರು ಡೈರೆಕ್ಟ್ರು ಅವಾಗ ನಾನು ಹೋದಾಗ ನಮ್ಮ ಮನೆಯವರೊಳಗೆ. ಗಿರೀಶ್ ಸರು ಕರೆದ್ಬಿಟ್ಟು ಓಕೆ ನಾಳೆಯಿಂದ ಬನ್ನಿ ಅಂತ ಹೇಳಿದ್ರು. ಹೋದೆ, ಅಲ್ಲಿ ಹೋದ್ಮೇಲೆ ಗಿರೀಶ್ ಸರ್ ನಮ್ಮದು ಅದು ಬಾಂಡಿಂಗ್ ಇದಾಯಿತು. ಓಕೆ ಅನಿಲ್ ನೀವು ಮಾಡ್ತೀರಾ ಮಾಡಿ ಅಂತ ಹೇಳಿ ಫ್ರೆಂಡ್ ರೋಲ್ ಶುರು ಆಯಿತು. ಫ್ರೆಂಡ್ ರೋಲ್ ಶುರು ಆಗ್ತಿದ್ದಂಗೆ ಅಲ್ಲಿ ನಮ್ಮ ಮನೆಯವರಲ್ಲಿ ನನ್ನ ಕ್ಯಾರೆಕ್ಟರ್ ಫ್ರೆಂಡ್ ಆಗಿ ಹೈಲೈಟ್ ಆಯಿತು. ಅದು ಕೂಡ 6:30 ಸ್ಲಾಟೆ. ಅದು ಕೂಡ 6:30 ಸ್ಲಾಟೆ. ಸೇಮ್ ಸ್ಲಾಟಲ್ಲಿ ಆ್ಯಕ್ಚುಲಿ ಇವ್ರಿಗೂ ಗೊತ್ತಿಲ್ಲ, ನಾನು ಅಂದರೆ ಇವ್ರಿಗೆ ಗೊತ್ತು, ಅಂದರೆ ಸತ್ಯಂ ಶಂಕರ್ ಗೊತ್ತು, ನನ್ನ ನಮ್ಮನೆ ನೋಡಿ 6:30 ಸ್ಲಾಟ್ ಹೋಗ್ತಾರೆ. ಇವರು ಬೇಡ 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 ಅಂತಿದ್ರು. ಹೀರೋ ಆಗಿ ಹೋಗಿ ಇಲ್ಲೂ ನೀವು ಹೀರೋ ಆಗಿದ್ರೆ ಫ್ರೆಂಡಾಗಿ ಯಾಕೆ ಮಾಡ್ತೀರಾ ಅಂತಂದರು. ಬಟ್ ಆದರೆ ನನಗೆ ರೆಕಗ್ನೈಸ್ ಮಾಡೋಕ್ಕೆ ಇಲ್ಲಿ ಸತ್ಯಂ ಶಂಕರ್ ರೆಕಗ್ನೈಸ್ ಮಾಡ್ತಿದ್ದಾರಲ್ಲ, ನಮ್ಮನೆಯವರೊಂಡಿ ನೋಡೋಕೆ ಶುರು ಮಾಡಿಬಿಟ್ರು. ನಮ್ಮನೆಯವ್ರು ನೋಡೋಕೆ ಶುರು ಮಾಡಿದಾಗ ಇಲ್ಲಿರೋರು ಏನು ಮಾಡಿಬಿಟ್ರು, ಮಾಡೋಂಗಿಲ್ಲ ಹಾಗೆ ಹೇಗೆ ಅಂತ ಹೇಳಿ ಸ್ವಲ್ಪ ನಡೀತಾ ಇತ್ತು ನಾನು ಅದು ಮಾಡ್ತಿದ್ದೆ. ಇಲ್ಲಿ ಕ್ಯಾರೆಕ್ಟರ್ ಹೈಲೈಟ್ ಆಗ್ತಿದ್ದಂಗೆ ಏನು ಮಾಡಿದ್ರು ಇವರು, ಸರ್ ನೀವು ನೆಗೆಟಿವ್ ಮಾಡ್ತೀರಾ? ನಾನು ಓಕೆ ಆ್ಯಕ್ಟಿಂಗ್ ಸ್ಪೇಸ್ ಸಿಗೋದಂದ್ರೆ ಯಾವ್ದು ಬೇಕಾದ್ರೂ ಮಾಡೋಕ್ಕೆ ರೆಡಿ ಅಂತ ಹೇಳಿ, ಹ್ಞೂ ಸರ್ ಆಯಿತು ಮಾಡ್ತೀನಿ ಅಂತಂದೆ. ಸೊ ಮಾಡಿದ್ರು, ಅದು ಹೈಲೈಟ್ ಆಯಿತು. ಅಲ್ಲಿ ಫಸ್ಟ್ ಜರ್ನಿ ಶುರು ಆಗಿದ್ದು ನಾನು ವಿಲನ್ ಆಗಿ, ನಮ್ಮನೆಯವರೊಂಡಿ ವಿಲನ್ ಆಗಿ ಪ್ರತೀಕ್ ಅನ್ನೋ ಕ್ಯಾರೆಕ್ಟ್ರು. ಸೊ ಅಲ್ಲಿ ಜರ್ನಿ ಶುರು ಆಯಿತು. ಅದಾದ್ಮೇಲೆ ಮತ್ತೆ ಲೀಡ್ ಬಂತು ಹೀರೋ ಆಗಿ ರಾಜ್ಕುಮಾರಿನಲ್ಲಿ, ಅದು ಕಸ್ತೂರಿನಲ್ಲಿ ಹೀರೋ ಆಗಿ ಮಾಡಿದೆ. ಪಕ್ಕ ಹನುಮಂತ ಬಂಟ, ಹಾ ಆ ಥರ ಒಂದು ಕ್ಯಾರೆಕ್ಟ್ರು, ಹನುಮಂತನ್ ಭಕ್ತ, ಒಂದು ಹುಡುಗಿ ಮೇಲೆ ಲವ್ ಆಗುತ್ತೆ. ಸೊ ಆ ಥರ ಲವ್ ಸ್ಟೋರಿ ಕೂಡ ಅಲ್ಲೂ ಶುರು ಆಯಿತು. ನಿಜವಾಗ್ಲೂ ದೇವ್ರ ಭಕ್ತರಣ್ಣ ನೀವು? 100%. ಇಲ್ಲಿ ಟ್ಯಾಟೋ ಇದೆ ಹನುಮಂತ ಪಂಚಮುಖಿ. ಕಷ್ಟ ಆಗುತ್ತೆ ಈಗ ಬೇಡ, ಶರ್ಟ್ ಎಲ್ಲ ಬಿಚ್ಚಿ ತೋರಿಸ್ಬೇಕು, ಆ ಥರ ಬಾಡಿ ಕೂಡ ಇಲ್ಲ ಬಿಚ್ಚೋಷ್ಟು. ಇದು ನನ್ನ ಹತ್ರ ಲಾಕೆಟ್ ಇದೆ, ಹನುಮಂತ್ ಲಾಕೆಟ್. ಈ ಲಾಕೆಟ್ ನನ್ನ ಹತ್ರ ಬಂದು ಆಲ್ಮೋಸ್ಟ್ ನಾನು 10th ಇದ್ದಾಗ ಬಂದಿದ್ದು ನಂತರ ಲಾಕೆಟ್ ಇದೆ. PU ಬಂದಾಗ ಲಾಕೆಟ್ ಇದು ಹಂಗೆ ಇದೆ. ನೀವೆಲ್ಲ ಸೀರಿಯಲ್ ಅಬ್ಸರ್ವ್ ಮಾಡ್ಬೋದು, ಈ ಲಾಕೆಟ್ ಹತ್ರ ಹಾಗೆ ಇದೆ. ಮತ್ತು ನನ್ನ ಈ ಕೈಯಲ್ಲಿ ಪಂಚಮುಖಿ ಆಂಜನೇಯ ಟ್ಯಾಟೋ ಇದೆ. ಇದು ಅವಾಗ ಚಿಕ್ಕ ವಯಸ್ಸಲ್ಲಿ ಜೋಶಲ್ಲಿ ಹಾಕ್ಸಿದ್ದು. ಈಗ ಟ್ಯಾಟೋ ಒಂದು ಕ್ಲಿಯರಾಗಿ ಹಾಕ್ಸ್ತಿದ್ದೆ ನಾನು, ಆಗ ಯಾರೋ ಕುಡ್ದು ಹಾಕೋನೆ. ಅಂದರೆ ನಿಮ್ಗೆ ಕ್ಲಿಯರಾಗಿ ಅಬ್ಸರ್ವ್ ಮಾಡೋಕೆ ಗೊತ್ತಾ ಪಂಚಮುಖಿ ಅಂತ ಆಂಜನೇಯ ಅಂತ. ಸೊ ಅದನ್ನ ಮತ್ತೆ ಇದು ಮಾಡಿಸಿ ಹನುಮಂತನಿದು. ಸೊ ಅಂದರೆ ನಿಮ್ಗೆ ಗೊತ್ತಾಗಲ್ಲ ಅದು ಪಕ್ಕ ಹನುಮಂತ ಬಂಟನ ಅದೊಂದು. ಸೊ ಅದು ಕಾಣಿಸಲ್ಲ, ಅದು ಕಾಣಿಸಲ್ಲ, ಗೊತ್ತಾಗಲ್ಲ. ಹಾ, ಪಕ್ಕ ಆಂಜನೇಯನ ಭಕ್ತ ನಾನು, ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಸೊ ಈಗಲೂ ಅಷ್ಟೇ, ಶನಿವಾರ ಬಂತು ಅಂದ್ರೆ ಹನುಮಾನ್ ಚಾಲೀಸ್ನ ಬಿಡಿದ್ರೆ ಈಗಲೂ ಹೇಳ್ತೀನಿ ನಾನು. ಒಂದ್ಸತಿ ಫ್ಯಾನ್ಸ್ಗೋಸ್ಕರ ಹೇಳ್ಬೋದಾ ಸರ್? ನಿಮ್ಗೆ ಲೆಂತಿ ಆಗುತ್ತೆ ಪರವಾಗಿಲ್ವಾ ಹನುಮಾನ್ ಚಾಲೀಸ್? ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅದು ಹೇಳಿದ್ರೆ ಅರ್ಧಕ್ಕೂ ನಿಲ್ಸಂಗಿಲ್ಲ. ಹೌದಾ? ಬೇಕಾದ್ರೆ ಹೇಳ್ತೀನಿ, ಅರ್ಧಲೇನು ಹೇಳ್ಬೋದು, ಬಟ್ ನಿಮ್ಗೆ ಲೆಂತಿ ಆಗುತ್ತೆ ಅನ್ಸುತ್ತೆ ನಿಮಗೆ. ಶಾರ್ಟ್ಗೆ ಎಷ್ಟು ನಿಮಿಷ ಆಗ್ಬೋದು ಸರ್? ಆಲ್ಮೋಸ್ಟ್ ಒಂದು 2 minutes ಅಥವಾ 3 minutes ಆಗುತ್ತೆ. ಹೇಳಿ ಪರವಾಗಿಲ್ಲ. ಕೆಲವೊಂದು ಸೆಂಟೆನ್ಸ್ಗಳು ತಪ್ಪಾಗ್ಬೋದು, ಬಟ್ ಆದ್ರೂ ನೋಡಿ ಅದು ಬಾಸ್ಗೋಸ್ಕರ ಬೆಲೆ. ಶ್ರೀ ಗುರು ಚರಣ ಸರೋಜ ರಜ ನಿಜ ಮನ್ ಮುಕುರು ಸುಧಾರಿ ಭರನೌ ರಘುವರ ಬಿಮಲಯ ಸುಜೋದಾಯಕ ಫಲಚಾರಿ ಬುದ್ಧಿ ಹೀನು ತನು ಜಾನಕ ಸುಮಿರೋ ಪವನ ಕುಮಾರ್ ಬಲಬುದ್ಧಿ ವಿದ್ಯಾ ದೇಹ ಮೊಯ ರಘು ಕೈಸಿಕಾರು ಜಯ ಹನುಮಾನ್ ಜ್ಞಾನ ಗುಣ ಸಾಗರ ಜಯ ಕಪೀಶತಿ ಲೋಕ ಉಜಾಗರ ರಾಮ ದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನಸ್ತನ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿ ಕೆ ಸಂಗಿ ಕಂಚನು ಭರನ್ ವಿರಾಜ ಸುವೇಶ ಕಾನನ ಕುಂಡಲ ಕುಂಚಿತ ಕೇಶ ಹಾತ್ ವಜ್ರ ಅರ್ಧ್ವಜಾಭಿರಾಜ ಕಾಂದೆ ಮೋಂದು ಜನೇವೋ ಸಾಜ ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ್ ಮಹಾಜಗವಂದನ್ ವಿದ್ಯಾವಾನ ಗುಣಿಯತ ರಾಚಿತ ರಾಮ ಕಾಜಕರಿ ಬೇಕೋ ಆದ್ರ ಪ್ರಭು ಚರಿಸಲು ಬೇಕೋ ರಸೆ ರಾಮ ಲಖನ ಸೀತಾ ಮನವಸ್ಯ ಸೂಕ್ಷ್ಮ ರೂಪಧರಿ ದಿಸಿದಿಕವ ವಿಕಟ ರೂಪಧರಿ ಲಂಕ ಜಡಾವ ಭೀಮ ರೂಪಧರಿ ದಿಸಿದಿಕವ ವಿಕಟ ರೂಪಧರಿ ಲಂಕ ಜಡಾವ ಭೀಮ ರೂಪಧರಿ ಅಸುರ ಸಂಹಾರೆ ರಾಮಚಂದ್ರಕ್ಕೆ ಕಾಜ್ ಸಂಹಾರ ಲಾಯ ಸಂಜೀವನ ಲಖನ ಜಿಯಾಯ ಶ್ರೀ ರಘುವೀರ ಅರಶಿವರಲಾಗೆ ರಘುಪತಿ ಕಿನ್ನ ಬಹುತು ಬಡಾಯಿ ತುಮ ಮಮ ಪ್ರಿಯ ಭರತ ಸಮಬಾಯಿ ಸಾಹಸ ಬಂಧನ ತುಮರೋ ಯಸುಗಾಬಾಯಿ ಅಸುಗ ಶ್ರೀಪತಿ ಕಂಠ ಲಗಾವೈ ಸನಕಾದಿ ಬ್ರಹ್ಮಾದಿ ಮುನಿಸ नारद शारद सहित अहिसा यम कुबेर दिक्पाल जहाते कवि कृद्य सके कहते तुम उपकार सुग्रीवै कीना राम मिलाय राजपतिना तुमरो मंत्र विभीषण माना लंकेश्वर पे सब जग जाना युग सहस्र योजन पर बानु लीलो ताई मधुर फल जानु प्रभु मुद्रिका मेली मुकुमाई जलद लंगे अचर जनाई दुर्गम का जगत के तेज सुकुमार तुम्हारे तेते राम दुलार तुमर कुवारे होत न अग्निया बिनपाई सर सब स्कुल है तुम्हारी सरना तुम रक्षक काहु को डरना आपन तेज समारो आप तीनों लोग अंक दे कापे भूत पिशाच निकड़े महावीर जप नाम सुनावे नासे रोग हरे सब पीरा जप तप निरंतर हनुमति वीरा संकट कटे मिटे सब पीरा जो सुमिरे हनुमंत बलवीरा जय 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 हनुमान गोसाई कृपा करो गुरुदेव के नाय जो शत पार पाठ कर कोई झूठी बंदी महास कोई जो पढ़े हनुमान चालीसा होय सिद्धि साके गौरिसा तुलसीदास सदा रिच रखी जनात हृदय मडेर पवन तने संकट मंगल मारुतिरूप सीतारामರ ಬನ ಮಂದಿರದಂಸ ವಾನರ ಸುರ ಭೂಪ. ಎಷ್ಟು ಭಕ್ತಿ ಇದೆ ದೇವ್ರ ಮೇಲೆ ಅನ್ನೋದನ್ನ ಈ ಇದ್ರಲ್ಲೇ ನೋಡ್ಬೋದು. ನೀವು ಶೂಟಿಂಗ್ ಲೇಟ್ ಆಗುತ್ತೆ ಮತ್ತೆ ಹಾಗೆ ಇದು ನಿಮ್ಗೆ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಸ್ಪೀಡ್ ಆಗಿ ಹೇಳಿದೀನಿ, ಕೆಲವೊಂದ್ ಕಡೆ ಫಂಬಲ್ ಆಗಿದೆ, ಸಾರಿ. ಆ ಸ್ಲಿಪ್ಪರ್ ಬಿಚ್ಚಿ ಹೇಳಿದ್ರಲ್ಲ,
ಅಲ್ಲೇ ಗೊತ್ತಾಗುತ್ತೆ ನಿಮ್ಮ ಭಕ್ತಿ ಏನು ಅಂತ. ನಮ್ಮನೆ ಹೀರೋಣಿ, ಆಮೇಲೆ ಹೀರೋ ಕ್ಯಾರೆಕ್ಟರ್, ವಿಲನ್ ಕ್ಯಾರೆಕ್ಟರ್ ಎಲ್ಲ ಆಯಿತು, ಮತ್ತೆ ಹೀರೋಯಿಂದ ಮತ್ತೆ ವಿಲನಿಗೆ ಬರ್ತೀರಾ ಪುಟ್ಟಕ್ಕನ ಮಕ್ಕಳು. ಈ ಕ್ಯಾರೆಕ್ಟ್ರು ಹೇಗೆ ಸಿಕ್ತು ಅಂತ ಹೇಳ್ತೀನಿ. ಆ್ಯಕ್ಚುಲಿ ಉದ್ಯಾದಲ್ಲಿ ಯಾವ ಸೀರಿಯಲ್ ಅಂತ ಬೇಡ, ಉದ್ಯಾದಲ್ಲಿ ಒಂದು ಸೀರಿಯಲ್ ಆಡಿಷನ್ ಕರೀತಾರೆ, ಸೆಲೆಕ್ಟ್ ಆಗ್ತೀನಿ, ಲುಕ್ ಟೆಸ್ಟ್ ಆಗುತ್ತೆ. ಮತ್ತೆ ತಿರ್ಗಾ ಆ ಫಸ್ಟ್ ಟೈಮ್ ನಾನು ಉದ್ಯಾದಲ್ಲಿ ಆ ಸೀರಿಯಲ್ಗೆ ಆ ಟೈಮ್ ಲುಕ್ ಟೆಸ್ಟ್ ಕೊಟ್ಟಿದ್ದೀನಿ. ಪ್ರತಿ ಸತಿ ಲುಕ್ ಟೆಸ್ಟ್ ಹೋದಾಗೂ 15 ಜನ ಬರ್ತಿದ್ರು ಲುಕ್ ಟೆಸ್ಟ್ಗೆ. ಅದೆಲ್ಲದರಲ್ಲೂ ಸೆಲೆಕ್ಟ್ ಆಗಿ ಫೈನಲ್ ನಾನು ನಿಂತ್ಕೋತಿದ್ದೆ. ನಾನು ಮತ್ತೆ ಇನ್ನೊಬ್ಳು ಯಾರು ಸಹಾನ ಕ್ಯಾರೆಕ್ಟರ್ ಇವಾಗ ಏನು ಮಾಡ್ತಾಳೆ, ಅವಳು ಕೂಡ ಆ ಸೀರಿಯಲಲ್ಲಿ ಇದ್ಲು. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಅವಳು ಲೀಡ್ಗೆ, ನಾನು ಲೀಡ್ ಮೇಲ್ಗೆ, ಅವಳು ಫೀಮೇಲ್ ಇದಕ್ಕೆ ಫಿಕ್ಸ್ ಆದ್ವಿ. ಇನ್ನೇನು ಶುರು ಮಾಡ್ತೀವಿ ಅಂತ ಹೇಳಿ ಮಾರ್ಕ್ ಶೂಟ್ ಕೂಡ ಶುರು ಮಾಡಿದ್ರು ಅವರು. ಮಾರ್ಕ್ ಶೂಟ್ ಶುರು ಮಾಡ್ಬೇಕಾದ್ರೆ ನಂಗೊಂದು ಕಾಲ್ ಬರುತ್ತೆ ಝೀಯಿಂದ, ಈ ಥರ JS ಪ್ರೊಡಕ್ಷನ್ದ ನಾವು ಕಾಲ್ ಮಾಡ್ತಿರೋದು, ನಿಮಗೆ ಒಂದು ಆಡಿಷನ್ ಇದೆ ಬನ್ನಿ ಅಂತ. ಆಗ ಕೃಷ್ಣ ಸುಂದರಿ ಅನ್ನೋ ಸೀರಿಯಲ್ಗೆ ಫಸ್ಟ್ ಆಡಿಷನ್ ಮಾಡಿದ್ದು. ಪುಟ್ಟಕ್ಕನ ಮಕ್ಕಳಿಗಂತಲ್ಲ, ನಾನು ಫಸ್ಟ್ ಆಡಿಷನ್ ಕೊಟ್ಟಿದ್ದು ಕೃಷ್ಣ ಸುಂದರಿ ಅನ್ನೋ ಕ್ಯಾರೆಕ್ಟರ್ಗೆ ರೀಮೇಕ್ ಮಾಡಬೇಕು ಅಂತ. ಅದಕ್ಕೆ ನಂಗೆ ಕಾಲ್ ಬಂದಿದೆ, ಈ ಥರ ಮಾಡ್ತಾ ಇದೀವಿ ಬನ್ನಿ ಅಂತಂದರು. ನಾನು ಹೋಗಿ ಆಡಿಷನ್ ಕೊಡ್ಬೇಕಾದ್ರೆ ಫಸ್ಟ್ ಇಲ್ಲಿ ಮಾರ್ಕ್ ಶೂಟ್ ಅವತ್ತಿನ ದಿನನೇ ನಾನು ಕೇಳಿದೆ, ಸರ್ ಸ್ವಲ್ಪ ನಾನು ಹೋಗ್ಬಿಟ್ಟು ಮಾರ್ಕ್ ಶೂಟ್ ಇದೆ ಅಂತ ಇಲ್ಲಿ ಪಕ್ಕದಲ್ಲೇ ಸರ್, ಅದು ಇಂದ್ರಾಣಿ ಹೌಸಿಂದ ಸ್ವಲ್ಪ ಹಿಂದೆಗಡೆ ಇದೆ ಸರ್, ಅಲ್ಲಿ ಹೋಗ್ಬಿಟ್ಟು ಬಂದು ಆಡಿಷನ್ ಕೊಟ್ಟು ಬಂದ್ಬಿಡ್ತೀನಿ. ಇಲ್ಲ ನೀವು ಇದರಲ್ಲಿ ಹೀರೋ, ನೀವು ಹೆಂಗೆ ಕೊಟ್ಬಿಟ್ಟು ಬಂದ್ಬಿಡ್ತೀರಾ, ನೀವು ಇಲ್ಲೇ ಇರಿ ಹಾಗೆ ಹೀಗೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಇಲ್ಲ ಸರ್ ಒಂದ್ಸಲ ಇದು ಮಾಡ್ತೀನಿ, ಏನಕ್ಕೆ ನಾನು ಹೋಗಿ ಒಂದ್ಸಲಿ ಕೊಟ್ಟು ಬರ್ತೀನಿ ಇಲ್ಲಿ ಹೀರೋ ಅಂತ ಹೇಳಿದ್ರು ಅಂತಂದ್ರೆ, ಮುಂಚೆ ಸೈಕಲ್ ತೊಳಿದಿದ್ನಲ್ಲ, ಇದಕ್ಕೆ ಮುಂಚೆ ಜಾಸ್ತಿ ಸೈಕಲ್ ತೊಳಿದ್ದೆ ನಾನು. ಹೆಂಗೆ ಅಂತಂದರೆ ಆಡಿಷನ್ ಕೊಡ್ತೀವಿ, ಎಲ್ಲ ಆಗುತ್ತೆ, ಲುಕ್ ಟೆಸ್ಟ್ ಆಗುತ್ತೆ, ಎಲ್ಲ ಫೈನಲ್ ನೀವೇ ಅಂತ ಹೇಳಿ ಲಾಸ್ಟ್ ಮಿಡಲ್ ಚೇಂಜು, ಇನ್ಯಾರೋ ಬಂದಿರ್ತಾರೆ ಜಾಗಕ್ಕೆ. ಸೊ ನಂಗೆ ಅದೊಂದು ತಲೆಲಿತ್ತು, ಯಾಕಂದರೆ ಒಂದ್ಸಲಿ ಪೆಟ್ಟು ತಿಂದಮೇಲೆ ಮತ್ತಿರ್ಗ ಪೆಟ್ಟು ತಿನ್ನೋಕ್ಕೆ ಇಷ್ಟ ಇರಲಿಲ್ಲ ನನಗೆ. ಸೊ ನಾನು ಕೊಡ್ತೀನಿ ಸರ್, ಟ್ರೈ ಮಾಡ್ತೀನಿ ಅಂತ ಹೇಳಿ ನಾನು ಹೋಗಿ ಟ್ರೈ ಮಾಡಿ ಬಂದೆ, ಆಡಿಷನ್ ಕೊಟ್ಟು ಬಂದೆ. ಇಲ್ಲ ದೊಡ್ಡ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ, ನೀವು ಹೆಂಗೆ ಹೋಗ್ತೀರಾ ಹಾಗೆ ಹೇಗೆ ಸರ್, ಹೋಗಿ ಕೊಟ್ಟು ಬರ್ತೀವಿ, ನೀವು ಹೀರೋ ಮಾಡಿದ್ವಾ, ನಿಮ್ಗೆ ಯಾವ ಥರ ಡೇಟ್ ಪ್ರಾಬ್ಲಮ್ ಕೂಡ ನಾನು ಕೊಡಲ್ಲ ಆಯಿತಾ, ನೀವು ಮಾಡಿ ಅಂತ ಹೇಳಿ 5 ನಿಮಿಷ ಟೀ ಬ್ರೇಕಲ್ಲಿ ಹೋಗ್ಬಿಟ್ಟು ಆಡಿಷನ್ ಕೊಟ್ಟು ಬಂದೆ. ಅಲ್ಲೂ ಅರ್ಜೆಂಟಾಗಿ ಬಂದ್ಬಿಟ್ಟು ಕೊಟ್ಟು ಬಂದಮೇಲೆ ಓಕೆ, ಅಲ್ಲಿ ಆಡಿಷನ್ ಒಂದು ರೌಂಡ್ ಆಗಿತ್ತು, ಬಂದಿಲ್ಲ ಮತ್ತೆ ಶೂಟೆಲ್ಲ ಆಯಿತು, ನೀವೇ ಫಿಕ್ಸ್ ಇನ್ನೇನು ಶೂಟಿಂಗ್ ಶುರು ಆಗುತ್ತೆ 15 ದಿನ ಅಂದಾಗ. ಲಾಸ್ಟ್ ಮೂಮೆಂಟಲ್ಲಿ ಏನಾಯಿತು, ಇವರು ಯಾವುದಕ್ಕೆ ಉದ್ಯಾದವರು ಚೇಂಜ್. ಆವಾಗ ಲಾಕ್ಡೌನ್ ಆಗಿತ್ತಲ್ಲ, ಲಾಕ್ಡೌನ್ ಆದಮೇಲೆ ನಾನು ಯಾವ ಸೀರಿಯಲ್ ಮಾಡ್ತೀನಿ, ಲಾಕ್ಡೌನಲ್ಲಿ 3 ಸೀರಿಯಲ್ ಮಾಡ್ತೀನಿ, 3 ಸೀರಿಯಲ್ ಕೂಡ ನಿಂತೋಗಿತ್ತು. ಸೊ ಮನೇಲಿದ್ದೆ. ಆಗ ನಿಜ ಹೇಳಬೇಕು ಅಂದರೆ ನಾನು ಸ್ವಿಗ್ಗಿ ಡೆಲಿವರಿ ಬಾಯ್ ಕೂಡ ಕೆಲಸ ಮಾಡಿದ್ದೀನಿ ನಿಜವಲ್ಲ. ಬೇಕಾದ್ರೆ ನಾನು ಹಳೆ ಮೊಬೈಲ್ ಇದೆ, ಹಳೆ ಮೊಬೈಲಲ್ಲಿ ID ಕೂಡ ಇದೆ ನಂದು. ಸ್ವಿಗ್ಗಿ ಡೆಲಿವರಿ ಬಾಯ್ ಕೆಲಸ ಮಾಡಿದ್ದೀನಿ, ಮನೆ ಶಿಫ್ಟಿಂಗ್ ಕೆಲಸ ಮಾಡಿದ್ದೀನಿ, ಆಟೋ ಕೂಡ ಓಡಿಸಿದ್ದೀನಿ ನಾನು. ಆ ಲೈಫ್ ಹೆಂಗಿತ್ತು ಬ್ರೋ? ಒಂಥರ ಸ್ಟ್ರಗಲ್ ಲೈಫ್ ಅದು ಒಂಥರ. ಇವತ್ತು ತುಂಬಾ ಜನ ಬೆಂಗಳೂರಲ್ಲಿ ಅದನ್ನೇ ನಂಬ್ಕೊಂಡು ಎಷ್ಟೋ ಜನ ಇದ್ದಾರೆ, ಸ್ವಿಗ್ಗಿ ಬಾಯ್ಸ್. ಬ್ರೋ ಸೀರಿಯಸ್ಲಿ ಹೇಳ್ತೀನಿ, ಆ ಡೆಲಿವರಿ ಬಾಯ್ ಕೆಲಸ ನಾನು ಮಾಡಿದ್ದೀನಿ, ದುಡ್ಡು ಬರುತ್ತೆ, ಬಟ್ ಅಲ್ಲಿ ನಾಯಿ ಪಾಡೋದು. ಹೌದು. ಹೇಗೆ ಅಂತಂದರೆ ಬಿಸಿಲಲ್ಲಿ ಅಲಿಬೇಕು, ಮನೆಗೆ ಹೋಗ್ಬೇಕು. ನಾನು ಸೀರಿಯಲ್ ಮಾಡಿದ್ನಲ್ಲ ಮುಂಚೆ, ಮಾಸ್ಕ್ ಹಾಕೊಂಡು ಹೋಗ್ತಿದ್ದೆ ನಾನು, ಮಾಸ್ಕ್ ಹಾಕೊಂಡು ಹೋಗಿ ಡೆಲಿವರಿ ಕೊಟ್ಟು ಬರ್ತಿದ್ದೆ ನಾನು. ಆಗ ಕೆಲವರು ಸರ್ ನಿಮ್ಮ ಮಾಸ್ಕ್ ಬಿಚ್ಚಿ ಸ್ವಲ್ಪ, ನಿಮ್ಮೆಲ್ಲೋ ನೋಡಿದ್ದೀನಿ ಸರ್, ಎಲ್ಲೋ ನೋಡಿದೆ ಮೇಡಮ್, ಇಲ್ಲ ಇದೇ ಏರಿಯಾ ನೋಡಿರ್ತೀರಾ, ಇಲ್ಲ ಸರ್ ಇದೇ ಏರಿಯಾ ನೋಡಿರ್ತೀರಾ, ಈ ಥರ ಡವ್ ಮಾಡಿಕೊಂಡು ಅದೇ ಮಾಸ್ಕ್ ಹಾಕೊಂಡು ಬಂದ್ಬಿಡ್ತೀವಿ ಸರ್, ಲೇಟ್ ಆಗೋಯ್ತು, ನೆಕ್ಸ್ಟ್ ಡೆಲಿವರಿ ಕೊಡಬೇಕು ಅಂತ ಹೇಳಿ ಬಂದಿದ್ದು ಇದೆ. ಈಗ ಆಟೋ ಓಡಿಸ್ಬೇಕಾದ್ರು ಸರ್ ನಿಮ್ಮನ್ನೆಲ್ಲೋ ನೋಡಿದ್ದೀನಿ, ನಿಮ್ಮ ಕಣ್ಣೆಲ್ಲೋ ನೋಡ್ದಂಗಿದೆ ಸರ್, ಈ ಥರ ಹೇಳಿದ್ದಾರೆ. ಸೊ ಅವ್ರಿಗೆ ಆ ಥರ ಡವ್ ಮಾಡಿಕೊಂಡು, ಇಲ್ಲ ಸರ್ ಮೇಡಮ್ ಇಲ್ಲೇ ನಾನು ಆಟೋ ಹೊಡಿತಾ ಇರ್ತೀನಿ ಇದೇ ಏರಿಯಾ ಅಂತ ಕಾಗೆ ಆರಿಸ್ಬಿಟ್ಟು ಬಂದಿದ್ದು ಇದೆ. ಈ ಕೆಲಸನೂ ಮಾಡಿದ್ದೀನಿ. ಅಂದರೆ ಮನೇಲಿ ಆ ರೇಂಜಿಗೆ ಬಡತನ, ಆ ರೇಂಜಿಗೆಲ್ಲ ತೋರಿಸ್ಬಿಟ್ಟು ಏನು ಬೆಳೆಸಿಲ್ಲ ನಮ್ಮನ್ನು. ಅಂದರೆ ನನ್ನ ಸ್ವಂತ ಟ್ಯಾಲೆಂಟಲ್ಲಿ ಬರಬೇಕು, ನಾನು ಸ್ವಂತ ಇದ್ರಲ್ಲಿ ಬರಬೇಕು, ಯಾರ ಮುಂದೆ ಹೋಗಿ ನಿಂತ್ಕೋಬಾರ್ದು, ಕೈ ಕಟ್ಬಿಟ್ಟು ನಂಗೆ ಚಾನ್ಸ್ ಕೊಡಿ ಅಂತ ಕೇಳಬೇಕು ಅನ್ನೋ ಇಲ್ದಿರ. ಅಂದರೆ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಆ ರೇಂಜಿಗೆಲ್ಲ ಲೋ ಇದು ಅದಕ್ಕೆ ಸ್ಟ್ರಗಲ್ಲು ಅಂತ ಏನಿಲ್ಲ. ನಾನು ಸ್ವಂತ ದುಡಿಮೆಯಿಂದ ಬರಬೇಕು, ನಾನು ಸ್ವಂತ ಇದರಿಂದ ಬರೋಕ್ಕೆ ಯಾರು ಇನ್ಫ್ಲುಯೆನ್ಸಿಂದನೂ ನಾನು ಇಂಡಸ್ಟ್ರಿಯಲ್ಲಿ ನಿಂತ್ಕೋಬಾರ್ದು ಅಂತ ಹೇಳಿ ಇಲ್ಲಿ ತನಕನೂ ಬಂದೀನಿ. ಇಲ್ಲಿವರೆಗೂ ಯಾವ ಇನ್ಫ್ಲುಯೆನ್ಸಿಂದನೂ ಬಂದೀನಿ ದೇವ್ರ ದಯದಿಂದ. ಸೊ ಇನ್ನು ಮುಂದೆನೂ ಹಾಗೆ ಆಗಲಿ, ಒಂದು ಲೆವೆಲ್ಗೆ ಹೋಗಬೇಕು ಅಂತ ಕೇಳ್ಕೊತೀನಿ. ಸೊ ಅಲ್ಲಿಂದ ಅದಾದಮೇಲೆ ನಾನು ಆಡಿಷನ್ ಕೊಟ್ಟು ಬಂದಲ್ಲ ಉದ್ಯಾತ, ನಿಮಗೆ ಆಡಿಷನ್ ಕೊಟ್ಟು ಬಂದಮೇಲೆ ಇದಕ್ಕೆ ಕರೆದ್ರು ಫಸ್ಟ್ ಟೈಮ್. ಇದು ಕೃಷ್ಣ ಸುಂದರಿ ಅಲ್ಲ, ಅದು ಬೇರೆಯವ್ರು ಮಾಡ್ತಾರೆ. ಇದು ಪುಟ್ಟಕ್ಕನ ಮಕ್ಕಳು ಅಂತ ಮಾಡಿದಾಗ ತೆಲುಗುಲಿ ರಾಧಮ್ಮನ ಕೂತರು ಅಂತ ಇದೆ. ಸೊ ಅದನ್ನು ರೀಮೇಕ್ ಮಾಡ್ತಾ ಇದೀವಿ, ಪುಟ್ಟಕ್ಕನ ಮಕ್ಕಳಾಗಿ ನಾವು ರೀಮೇಕ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಆಡಿಷನ್ ಕೊಡಿ ಬನ್ನಿ ಅಂತ. ಆಡಿಷನ್ ಕೊಟ್ಟೆ. ಅದಕ್ಕೆ ಇದು ಹೇಳ್ತೀನಿ ಎಂದವರು ಉದ್ಯಾದವ್ರು ಏನು ಮಾಡಿಬಿಟ್ರು ಅಂದರೆ ಆ ಪ್ರೊಡಕ್ಷನ್ ಅವರು, ಉದ್ಯ ಅಂದರೆ ಆ ಪ್ರೊಡಕ್ಷನ್ ಅವರು, ಉದ್ಯದಲ್ಲಿ ಆ ಪ್ರೊಡಕ್ಷನ್ ಅವರು ಕಾಲ್ ಮಾಡಿಬಿಟ್ಟು, ಸರ್ ಬೇಜಾರು ಮಾಡ್ಕೋಬೇಡಿ, ಇದರಲ್ಲಿ ಬೇರೆ ಯಾರೋ ಬಂದರು ಅಂದರೆ, ನಾನು ಕಾಲ್ ಮಾಡಿ ಕೇಳಿದ್ದಕ್ಕೆ ಅದೇ ಹೇಳಿದ್ರು. ಆವಾಗ ಯಾವುದೋ ಒಬ್ಬ ಹೀರೋ ರನ್ನಿಂಗಲ್ಲಿದ್ದ ಸುವರ್ಣದಲ್ಲಿ, ಆ ಹೀರೋನ ಹೀರೋ ಆಗಿ ಮಾಡಿದ್ರು. ಮತ್ತು ಝೀಯಲ್ಲಿ ಒಬ್ಳು ಹೀರೋ ಇದ್ಲು, ಯಾರು ಅಂತ ಬೇಡ. ಸೊ ಅವರು ಅದಕ್ಕೆ ಹೀರೋಯಿನ್ ಆದರೂ ಫಿಕ್ಸ್ ಆಯಿತು. ಇದೇ ಸಹನಾ ಕ್ಯಾರೆಕ್ಟ್ರು ನನಗೆ ಕಾಲ್ ಮಾಡಿ ಹೇಳಿದ್ರು, ಇದಂಗೆ ಆಗೋಯ್ತು, ಲಾಸ್ಟ್ ಮಿನಿಟ್ ತನಕ ಹೋಗಿ ಹಿಂಗೆಲ್ಲ ಆಯಿತು ಅಂತ ಬೇಜಾರು ಮಾಡ್ಕೊಂಡು ಅಳೋ ಥರ ಮಾಡ್ಕೊಂಡು ಹೇಳಿದಾಗ ನಾನಂದೆ, ಇದೇನಿಗೆ ಫಸ್ಟ್ ಟೈಮ್ ಅನ್ಸತ್ತೆ ಈ ಥರ ಆಗಿರೋದು, ನಂಗೆ ತುಂಬ ಅನುಭವ ಆಗಿದೆ, ಬೇಜಾರು ಮಾಡ್ಕೊಬೇಡ, ಏನಾದ್ರು ಆಯಿತು ಅಂತಂದರೆ
ಲೈಫಲ್ಲಿ ಇಷ್ಟಕ್ಕೆ ಅಂತ ಮುಗ್ದೋದ್ರೆ ಅದು ಅಷ್ಟಕ್ಕೆ ಮುಗ್ದೋಗುತ್ತೆ. ಇದಾಗಿದೆ ಅಂದರೆ ಇದಕ್ಕಿಂತ ದೊಡ್ಡದಾಗಿ ಏನೋ ಬರುತ್ತೆ ಅಂತ ಯೋಚನೆ ಮಾಡು. ಸೊ ದೊಡ್ಡದಾಗಿ ಏನೋ ಬರುತ್ತೆ ಅಂತ ಹೇಳಿ ಅವಳಿಗೆ ಹೇಳಿದಾಗ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಅದು ಹೇಳಿ ಸ್ವಲ್ಪ ದಿನಕ್ಕೆ 1 ತಿಂಗಳಿಗೆ ಮತ್ತೆ ಕಾಲ್ ಬರುತ್ತೆ. ಯಾವುದು ಇದೇ ಪುಟ್ಟಕ್ಕನ ಮಕ್ಕಳು ಪ್ರೊಡಕ್ಷನ್ JS ಪ್ರೊಡಕ್ಷನಿಂದ ಕಾಲ್ ಬರುತ್ತೆ. ಕಾಲ್ ಬಂದು ಅನಿರೀಶ್ ಈ ಥರ ಒಂದು ಇದಿದೆ, ನಂಗೆ ಜಗದೀಶ್ ಸರ್ ಕೇಳ್ತಾರೆ, ಜಗದೀಶ್ ಸರ್ ಮತ್ತು ಗೌತಮ್ ಅಂತ EP ಇದ್ರು, ಅವ್ರಿದ್ರು ಬಂದು ಕೇಳಿದ್ರು, ನೀವು ಹೀರೋ ಆಗಿ ಮಾಡಬೇಕು ಅಂದ್ಕೊಂಡು ಆಡಿಷನ್ ಬಂದಾಗ ಮತ್ತೆ ಸೆಕೆಂಡ್ ನೋಡು ಹೀರೋ ಆಗಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್? ಹೀರೋ ಆಗಬೇಕು ಅಂತಲೇ ಬಂದಿದ್ದು, ಬಟ್ ಆ್ಯಕ್ಟಿಂಗ್ ಸ್ಪೇಸ್ ಸಿಕ್ಕಿದ್ರೆ ಯಾವ ಕ್ಯಾರೆಕ್ಟರ್ ಬೇಕಾದ್ರೂ ನಾನು ಮಾಡ್ತೀನಿ ಅಂತಂದು. ಹಾಗಿದ್ರೆ ಓಕೆ ಅಂತ ಹೇಳಿ ವಿಲನ್ ಪಕ್ಕ ನಿಂತ್ಕೊಳ್ಳೋ ಅಂತ ಒಂದು ಕ್ಯಾರೆಕ್ಟರ್ ನಂದು, ಕಾಳಿ ಅಕ್ಕ ರಾಜಿ ಮತ್ತು ಗೋಪಾಲ ಬಂದು ವಿಲನ್ಗಳು ಅವರಿಬ್ರು, ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋಂಥ ಕ್ಯಾರೆಕ್ಟರ್. ನಮಗೆ ಮೊದಲೇ ಅಸ್ತಿತ್ತಲ್ಲ, ಗೊತ್ತಿತ್ತು ನಮಗೆ ಹೇಗೆ ತಿನ್ನಬೇಕು ಅನ್ನ, ಹಲಸಿದ್ದನ್ನ ಆದರೂ ಅಥವಾ ನಾರ್ಮಲ್ ಅನ್ನ ಆದರೂ ಮುಷ್ಟಾನ್ನ ಭೋಜನ ಆದರೂ ಹೇಗೆ ತಿನ್ನಬೇಕು ಅಂತ ನಮಗೆ ಗೊತ್ತಿತ್ತು. ಮುಂಚೆ ಕಲ್ತಿದ್ವಲ್ಲ ರೋಡಲ್ಲಿ ಕೂಡ ತಿಂದಿದ್ದವರು, ಅಲ್ಲಿ ಹೇಗೆ ತಿನ್ನಬೇಕು ಅಂತ ಗೊತ್ತಿತ್ತು. ಸೊ ಆ ಸಣ್ಣ ಕ್ಯಾರೆಕ್ಟ್ರು 2023ರಲ್ಲಿ ಬೆಸ್ಟ್ ವಿಲನ್ ಆಗಿ ಬಂತು ನನಗೆ ಕೂಡ. ಅದನ್ನು ಥ್ಯಾಂಕ್ ಯು JS ಪ್ರೊಡಕ್ಷನ್ಗೆ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ಹಾಗೆ ರಾಘವೇಂದ್ರ ಹುಣಸೂರು ಸರ್, ರಾಘವೇಂದ್ರ ಹುಣಸೂರು ಸರ್ ನನಗೆ ಈ ಕ್ಯಾರೆಕ್ಟರ್ ಇರಲಿ ಅಂತ ಹೇಳಿ, ಈ ಕಾಳಿ ಅನ್ನೋ ಕ್ಯಾರೆಕ್ಟರ್ಗೆ ಇವನೇ ಇರಲಿ ಅಂತ ಹೇಳಿ ನನ್ನ ಸೆಲೆಕ್ಟ್ ಮಾಡಿದ್ರಂತೆ. ನನಗೆ ಗೌತಮ್ ಸರ್ ಹೇಳಿದ್ರು, ಅನಿರೀಶ್ ಈ ಕ್ಯಾರೆಕ್ಟರ್ಗೆ ಬೇರೆ ಆಪ್ಷನ್ ಇಲ್ಲ, ಬೇರೆ ಯಾವುದಕ್ಕೆ ಎಲ್ಲದಕ್ಕೂ ಆಪ್ಷನ್ ಇದೆ, ಬಟ್ ಈ ಕ್ಯಾರೆಕ್ಟರ್ಗೆ ಆಪ್ಷನ್ ಇಟ್ಕೊಂಡಿಲ್ಲ ಅವರು, ನೀನೇ ಬೇಕು ಅಂತ ಹೇಳಿದರೆ ಚೆನ್ನಾಗಿ ಮಾಡಿ ಅಂತ ಹೇಳಿ ನನಗೆ ಗೌತಮ್ ಸರ್ ಹೇಳಿದ್ರು. ಈಗ ಅವರು ಸುವರ್ಣದಲ್ಲಿ ಯಾವುದೋ ಸುವರ್ಣದಲ್ಲಿ ಇವಾಗ ಅವರು EP ಆಗಿ ಮಾಡ್ತಿದ್ದಾರೆ. ಸೊ ಅದೊಂದು ಖುಷಿ ಆಗಿತ್ತು. ಸಣ್ಣ ಕ್ಯಾರೆಕ್ಟ್ರು ನಂಗೆ ಗೊತ್ತಿತ್ತು, ಅಂದರೆ ಅದು ಹೈಲೈಟ್ ಆಗ್ತಾ ಹೋಗ್ತು. ಕಾಳಿ ಅನ್ನೋ ಕ್ಯಾರೆಕ್ಟ್ರು ದಿನ ದಿನ ಹೈಲೈಟ್ ಆಗ್ತಾ ಹೋಯಿತು. ಸೊ ಡಿಫ್ರೆಂಟಾಗಿ ಊಟ ಮಾಡೋಕ್ಕೆ ಶುರು ಮಾಡಿದ್ವಿ. ಅದರಿಂದ ನನಗೆ ಕಾಳಿ ಅನ್ನೋ ಕ್ಯಾರೆಕ್ಟ್ರು ಒಂದಷ್ಟು JS ಪ್ರೊಡಕ್ಷನ್ ಪುಟ್ಟಕ್ಕನ ಮಕ್ಕಳಿಂದ ಕನ್ನಡದವರು ನಂಗೆ ಆ ಕ್ಯಾರೆಕ್ಟರ್ನ ಒಂದಷ್ಟು ಲೆವೆಲ್ಗೆ ತಂದು ನಿಲ್ಲಿಸಿದ್ರು. ಮತ್ತು ಅದಾದಮೇಲೆ ಹೋಗ್ತಾ ಸ್ವಲ್ಪ ಕಡಿಮೆ ಆಯಿತು. ನಂಗೆ ಅದರಲ್ಲಿ ಕ್ಯಾರೆಕ್ಟ್ರು ಕಡಿಮೆ ಆಗ್ತಾ ಹೋಯಿತು. ತಿಂಗಳಿಗೆ 3 ದಿನ ಡೇಟು 4 ದಿನ ಡೇಟ್ ಬರೋಕ್ಕೆ ಶುರು ಆಯಿತು. ಸಾರಿ, ಬೇಜಾರು ಮಾಡ್ಕೋಬೇಡಿ, ಫಿಲ್ಟರ್ ಇಲ್ಲದೆ ಹೇಳ್ತಾ ಇದ್ದೀನಿ, ಪ್ರೊಡಕ್ಷನ್ ಬೇಜಾರು ಮಾಡ್ಕೋಬೇಡಿ. 3 ದಿನ 4 ದಿನ ಬರೋಕ್ಕೆ ಶುರು ಆಯಿತು. ನನಗೆ ಕೆಲಸ ಇರಲಿಲ್ಲ, ಅಂದರೆ ಪ್ರೊಫೆಷ್ನಲ್ಗಿದೆ ಆ್ಯಕ್ಟಿಂಗ್. ನನಗೆ ತೆಲುಗುನು ಟ್ರೈ ಮಾಡ್ತಿದ್ದೆ, ತಮಿಳ್ ಟ್ರೈ ಮಾಡ್ತಿದ್ದೆ, ಎಲ್ಲನೂ ಹೀಗೆ ಸೇಮ್ ಇದರಲ್ಲಿ ಹೇಗಾಯಿತು ಅದರಲ್ಲೇ ಒಂದೊಂದೇ ಸ್ಟೆಪ್ ಹೋಗ್ತೀವಿ. ಮತ್ತಿರ್ಗ ಅಲ್ಲಿ ಯಾರೋ ಚಾನಲ್ ಮುಖಾಂತರ ಯಾರೋ ಆಗ್ತಾರೆ ಅಂತೇಳಿ ಅವ್ರನ್ನ ಮತ್ತಿರ್ಗ ಅವ್ರು ಯಾರೋ ಬರೋರು, ಈಗ ಈ ಥರ ಆಗ್ತಿತ್ತು. ನಾನು ತಲೆ ಕೆಡ್ಸ್ಕೊತಾರಿಲ್ಲ.